ಆಮೇಲೆ ರಾಯರು ಜಯತೀರ್ಥರನ್ನ ಪ್ರತಿ ಕ್ಷಣದಲ್ಲಿ ಕೊಂಡಾಡ್ತಾರೆ. ಓಕೆ. ಜಯತೀರ್ಥರನ್ನ ಕೊಂಡಾಡ್ತಾರೆ. ಆಮೇಲೆ ಜಯತೀರ್ಥರ ಗ್ರಂಥದ ಆಧಾರದ ಮೇಲೆ ಅವರು ಪರಿಮಳ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಭಾರತದಲ್ಲಿ ಕ್ರಿಕೆಟ್ ಅಂತಂದ್ರೆ ತೆಂಡೂಲ್ಕರ್ನ ನಾವು ಉದಾಹರಣೆ ತಗೋತೀವ, ಅದನ್ನ ಹೋಲಿಸಬಾರ್ದು. ನಾನು ಅಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ಲೌಕಿಕವಾದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಿಂಗರ್ ಅಂದ್ರೆ ಲತಾ ಮಂಗೇಶ್ಕರ್ ಉದಾಹರಣೆ ಇಟ್ಕೊಂಡು ಎಲ್ಲರೂ ಹಾಡ್ತಾರಲ್ಲ, ಹಂಗೆ ಮಧ್ವ ಸಿದ್ಧಾಂತವನ್ನ ನೀವು ಅಧ್ಯಯನ ಮಾಡಬೇಕು ಅಂತಂದ್ರೆ ಜಯತೀರ್ಥರನ್ನ ನೆನೆಸಲೇಬೇಕು, ಜಯತೀರ್ಥರ ಗ್ರಂಥವನ್ನು ಅಧ್ಯಯನ ಮಾಡಲೇಬೇಕು. ಅವರು ಅಂದ್ರೆ ಇಲ್ಲೂ ಕೂಡ ನೀವು ಆಚಾರ್ಯರು ಕೇಳಿದ್ರೆ ಹೇಳ್ತಾರೆ, ಏನೋ ಒಂಚೂರು ವ್ಯತ್ಯಾಸ ಆದ್ರೆ ಅಥವಾ ಇಲ್ಲಿ ಏನೋ ಸಮಸ್ಯೆ ಏನಾದ್ರೂ ಒಂದ್ ಸ್ವಲ್ಪ ಇದಾದ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ಶೇಷ ಬಂದ್ಬಿಡುತ್ತೆ, ಹಾವು ಬರ್ತದೆ. ಮತ್ತೆ ಆ ಹಾವಿಗೆ ಮಂಗಳಾರತಿ ಮಾಡಿ ಸ್ವತಃ ಜಯತೀರ್ಥರೇ ಬಂದಿದ್ದಾರೆ ಅನ್ನುವಂಥ ಅನುಸಂಧಾನ ಇಟ್ಕೊಂಡು ಅದಕ್ಕೆ ಮಂಗಳಾರತಿ ಮಾಡಿ ಎಷ್ಟೋ ಸರ್ತಿ ಹಾವು ಕಾಣಿಸ್ಕೊಂಡಿದೆ ಇಲ್ಲಿ. ಅಂದ್ರೆ ಜಯತೀರ್ಥರನ್ನ ವರ್ಣನೆ ಮಾಡದೇ ಇರೋ ಯತಿಗಳಿಲ್ಲ, ಜಯತೀರ್ಥರನ್ನ ವರ್ಣನೆ ಮಾಡದೇ ಇರುವಂತ ಯಾವ ದಾಸರಿಲ್ಲ. ಎಲ್ಲ ಮಹಾನುಭಾವರು ಕೂಡ ಜಯತೀರ್ಥರನ್ನ ವರ್ಣನೆ ಮಾಡಿದ್ದಾರೆ. ಈಗ ಆಮೇಲೆ ಈ ವೃಂದಾವನಗಳ ಬಗ್ಗೆ ಚರ್ಚೆ ಆಗಿದೆ ನೋಡಿ. ಜಯತೀರ್ಥರ ಮೂಲ ವೃಂದಾವನ ಇಲ್ಲಿದೆಯಾ ಅಥವಾ ನವ ವೃಂದಾವನದಲ್ಲಿದೆಯಲ್ಲ ಅಂತ ಚರ್ಚೆ ಹುಟ್ಕೊಂಡಿದೆ. ಆ ಎಲ್ಲ ಚರ್ಚೆಗಳಿಗೆ ಇತಿಶ್ರೀ ಹಾಡುವಂತ ಕೆಲವೊಂದು ಪುಸ್ತಕಗಳು ಬಂದಿವೆ. ಉತ್ತರಾದಿ ಮಠದಲ್ಲಿ ಇದೊಂದು ಭಾಗ ಅಂದ್ರೆ ಇದು ಹಳೆಯ ಒಂದು ಮಠ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ, ಹಳೆಯ ಕಟ್ಟಡ. ಆಮೇಲೆ ಇಲ್ಲಿ ಇರ್ತಕ್ಕಂಥ ವೃಂದಾವನನು ಹಳೆದೆ, ಬಟ್ ಅಲ್ಲಿ ಮೇಲೆ ಇರ್ತಕ್ಕಂಥ ಕಟ್ಟಡ ಬೇರೆ. ಸೊ ಈ ಹಳೆ ಕಟ್ಟಡ ಬಗ್ಗೆ ಏನು ಅಂದ್ರೆ ಅವಾಗ ಅಂದ್ರೆ ಈಗೇನು ಹೊಸ ಕಟ್ಟಡವನ್ನೇನು ನೋಡ್ತಾ ಇದ್ರಿ ನೀವು, ಇಷ್ಟು ಕಟ್ಟಡಗಳೆಲ್ಲ ಅವಾಗ ಇರ್ಲಿಲ್ಲ. ಅವಾಗ ವೃಂದಾವನವು ಕೂಡ ಬಹಳ, ಅದು ವೃಂದಾವನಕ್ಕೆ ಏನ್ ಸುತ್ತಮುತ್ತ ಕಟ್ಟಡ ಇತ್ತು ಅಷ್ಟು ಮಾತ್ರ ಇತ್ತು. ಅದು ಬಿಟ್ರೆ ಇದು ಒಂದು ಬಿಲ್ಡಿಂಗ್. ಇದು ಸುಮಾರು ಒಂದು 250ರಿಂದ 300 ವರ್ಷದ ಹಳೆಯ ಇದು ಸ್ಟ್ರಕ್ಚರ್ ಅಂತ ಹೇಳ್ಬಹುದು. ಇದು ನೋಡಿ ನೀವು, ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹಳೇದಿದೆ ಅಂದ್ರೆ ಬಹಳ ಹಳೇದಿದೆ. 300 ವರ್ಷದಂತೂ ಮಿನಿಮಮ್ ಇದೆ. ಈಗ ಇತ್ತೀಚೆಗೆ ಏನಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಬಿರುಕು ಬಿಟ್ರೆ ಅಥವಾ ಇಲ್ಲಿ ಪ್ರವಾಹ ಮಳೆ ಬರ್ತದಲ್ಲ, ಅಂದ್ರೆ ನದಿ ಬಂದ್ರೆ ಪೂರ್ತಿ ಇಲ್ಲೆಲ್ಲ ನೀರ್ ತುಂಬಿಡ್ತಾರೆ. ಪ್ರತಿ ವರ್ಷ ರಿಪೇರಿ ಆಗಬೇಕೇ ಇದು. ಆವಾಗ ಒಂಚೂರು ಸುಣ್ಣ ಮತ್ತೆ ಇದು ಸಿಮೆಂಟ್ ಅದನ್ನೆಲ್ಲ ಬಳಸಿದ್ದಾರೆ. ಇದು ಇಲ್ಲೆಲ್ಲ ಇಲ್ಲಿ ಊಟದ ಇದು ಜಾಗ, ಇದು ಹಳೆ ಜಾಗ. ಇಲ್ಲಿ ಊಟ ಈಗಲೂ ಕೂಡ ಊಟ ಎಲ್ಲ ಹಾಕ್ತಾರೆ. ಇಲ್ಲ ಅಂದ್ರೆ ಆರಾಧನೆಯ ಸಮಯದಲ್ಲಿ ಹೆಚ್ಚಿನ ಭಕ್ತರು ಬಂದಾಗ ಇಲ್ಲಿ ಊಟವನ್ನು ಬಡಿಸ್ತಾರೆ. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಾದಾಗ ಇಲ್ಲಿ ಜನ ಕೂತ್ಕೊಂಡು ಮಾತುಕತೆ ಇತ್ಯಾದಿ ಎಲ್ಲ, ಮದುವೆಗಳಾದಾಗ, ಮುಂಜುವೆ ಆದಾಗ, ಉಪನಯನ ಆದಾಗ ಜನ ಇಲ್ಲಿ ಬರ್ತಾರೆ. ಇಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಇಲ್ಲ ಆಗುತ್ತೆ. ಒಂದ್ ಕಾಲದಲ್ಲಿ ಎಲ್ಲವೂ ಇಲ್ಲೇ ಆಗ್ತಿತ್ತು. ಪೂಜೆ ಕೂಡ ಇದೆಲ್ಲ ಇದು ಅಡಿಗೆ ಮಾಡೋದು, ಇದು ಅಡಿಗೆ ಮಾಡೋ ಜಾಗ. ಇದು ಹಳಿದ ಅಂದ್ರೆ ಅವಾಗಿಂದ ಹಳೆ. ಈಗನು ಹೇಳದ್ನಲ್ಲ, ಅಂದ್ರೆ ವಿಶೇಷ ಸಂದರ್ಭದಲ್ಲಿ ಇಲ್ಲೇ ಮಾಡ್ತಾರೆ ಅಡಿಗೆ ಎಲ್ಲ ಇತ್ಯಾದಿ ಅಡಿಗೆ ಕಾರ್ಯಕ್ರಮಗಳು. ಇದು ಕಂಪ್ಲೀಟ್ ಆಗಿ ಇದು ಎಷ್ಟು ಅಂದಾಜು ಒಂದು ಇದೇನು ಕಂಬದೇನು ಲೆಕ್ಕ ಇಲ್ಲ ಅನ್ಸ್ತದೆ ನನಗೆ ಅನ್ಸಿ ಮಟ್ಟಿಗೆ. ಸುಮಾರು ಅಂದ್ರೆ ಒಂದು 150ಕ್ಕೂ ಹೆಚ್ಚು ಕಂಬಗಳಿವೆ. 150ರಿಂದ 200 ಕಂಬಗಳಂತೂ ಇದೆ. ಅಂದ್ರೆ ಆ ರೀತಿ ಕಂಬಗಳ ಮೇಲೆ ಇಡೀ ಸ್ಟ್ರಕ್ಚರ್ ನಿಂತಿದೆ. ಅಂದ್ರೆ ಇದು ಹಳೆ ಮಠ, ಹಳೆ ಕಟ್ಟಡ. ಹಳೆ ಕಟ್ಟಡ. ಇಲ್ಲಿ ಏನಂದ್ರೆ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಅಥವಾ ಶಿಕ್ಷಣದ ಬಗ್ಗೆ ಏನಾದ್ರು ಇತ್ತು ಇಲ್ಲಿ? ಅಂದ್ರೆ ಇಲ್ಲಿ ಪಾಠಗಳು ಅಂದ್ರೆ ಯಾರಾದ್ರೂ ವಿಶೇಷವಾಗಿ ಸುಧಾ ಮಂಗಳ ಅಂತ ಏನಾಗ್ತದಲ್ಲ, ಅಂದ್ರೆ ಶ್ರೀಮನ್ ನ್ಯಾಯಸುಧಾ ಅಂತ ಏನ್ ಗ್ರಂಥ ಇದೆ ಜಯತೀರ್ಥರು ಬರೆದಿದ್ದು, ಆ ಗ್ರಂಥದ ಪಾಠ ಮೊದಲನೇ ಪಾಠ, ಕೊನೆಯ ಪಾಠ, ಮಂಗಳ ಇತ್ಯಾದಿಗಳು ಇಲ್ಲಿ ಆಗ್ಬೇಕಾದ್ರೆ ಇಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಕರ್ಕೊಂಡ್ಬಂದು ಇಲ್ಲಿ ಕೂಡ್ಸ್ಕೊಂಡು ಪಾಠ ಹೇಳಿ, ಅಲ್ಲಿ ವೃಂದಾವನ ಎದುರುಗಡೆನೆ ಪಾಠ ಹೇಳ್ತಾರೆ. ಇಲ್ಲಿ ಅವರು ಚರ್ಚೆ ಇತ್ಯಾದಿಗಳನ್ನೆಲ್ಲ ಈ ಜಾಗದಲ್ಲಿ ಮಾಡ್ತಿದ್ರು. ಈಗ ನಮ್ಗ ಟೀಕಾಚಾರ್ಯರು ಬರ್ದಿರ್ತಕ್ಕಂಥ ಪುಸ್ತಕಗಳು ಯಾವ್ಯಾವ? ಈಗ ಒಟ್ಟಾರೆ ನಾನು ಅವಾಗೆ ಮೆನ್ಷನ್ ಮಾಡ್ತಿದ್ನಲ್ಲ, ಆಚಾರ್ಯ ಮಧ್ವರು ಏನು 37 ಗ್ರಂಥಗಳನ್ನು ಬರೆದ್ರು. ಆ ಗ್ರಂಥಗಳಿಗೆ ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ಅನ್ನುವಂತಹ ಏನು ಪುಸ್ತಕ ಅಂದ್ರೆ ಅವರ ಗ್ರಂಥ ಮಧ್ವಾಚಾರ್ಯರದಿದೆ. ಅನುವ್ಯಾಖ್ಯಾನಕ್ಕೆ ಬರೆದ ಟೀಕೆ ಅದು ಶ್ರೀಮನ್ ನ್ಯಾಯಸುಧಾ ಅಂತ. ಅದು ಇಡೀ ಮಧ್ವ ಸಿದ್ಧಾಂತದಲ್ಲಿ ಅದು ಮೇರುಕೃತಿ, ಮ್ಯಾಗ್ನಮ್ ಓಪಸ್ ಅಂತ ಕರಿಬಹುದು. ಇಡೀ ಮಧ್ವ ಸಿದ್ಧಾಂತದ ಒಂದು ಎಸ್ಟಾಬ್ಲಿಷ್ಮೆಂಟ್, ಅದನ್ನ ಸ್ಥಾಪಿಸ್ಲಿಕ್ಕೆ ಆ ಕೃತಿ ಬಹಳ ಹೆಲ್ಪ್ ಆಗುತ್ತೆ. ಅಂದ್ರೆ ಎಲ್ಲ ಜನರು ಮಠಾತೀತವಾಗಿ, ಆಮೇಲೆ ಯಾವುದೇ ಸಂಪ್ರದಾಯದ, ಅಂದ್ರೆ ಈಗ ತುಳುನಾಡಿನ ಮಠಗಳಲ್ಲಿ ಬೇರೆ ಸಂಪ್ರದಾಯ ಇದೆ, ಈ ಕಡೆ ದೇಶಸ್ಥ ಸಂಪ್ರದಾಯಗಳ ಮಠಗಳಲ್ಲೂ ಕೂಡ ಬೇರೆ ಬೇರೆ ಸಂಪ್ರದಾಯಗಳಿದ್ರೂ ಕೂಡ ಎಲ್ಲರೂ ಸರ್ವಮಾನ್ಯವಾಗಿ ಒಪ್ಪುವಂಥದ್ದು ಶ್ರೀಮನ್ ನ್ಯಾಯಸುಧಾ ಗ್ರಂಥ. ಎಲ್ಲ ಸ್ವಾಮಿಗಳು, ಈಗ ಎಲ್ಲ ಮಠಾಧೀಶರು ಶ್ರೀಮನ್ ನ್ಯಾಯಸುಧಾವನ್ನು ಪಾಠ ಮಾಡ್ತಾರೆ ಅವ್ರ ವಿದ್ಯಾರ್ಥಿಗಳಿಗೆ. ಶ್ರೀಮನ್ ನ್ಯಾಯಸುಧಾದ ಮಂಗಳವನ್ನು ಮಾಡ್ತಾರೆ. ನ್ಯಾಯಸುಧಾ ಬಹಳ ವಿಶಿಷ್ಟವಾದ ಗ್ರಂಥ. ಅದು ಇಡೀ ವೇದಾಂತ ಸಾಮ್ರಾಜ್ಯದಲ್ಲಿ ಅಂದ್ರೆ ಮಧ್ವ ಫಿಲಾಸಫಿಯನ್ನ ಗಟ್ಟಿಯಾಗಿ ಹಿಡಿದಿಡುವಂತಹ ಒಂದು ಗ್ರಂಥ. ಅಂದ್ರೆ ಆ ನ್ಯಾಯಸುಧಾವನ್ನು ಆಧರಿಸಿಯೇ ವ್ಯಾಸತೀರ್ಥರು, ಅಂದ್ರೆ ವ್ಯಾಸರಾಜರಂತ ಏನ್ ಕರಿತೀರಿ, ಕೃಷ್ಣದೇವರಾಯನಿಗೆ ಏನ್ ಗುರುಗಳಾಗಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ, ಅವರು ತತ್ವಚಂದ್ರಿಕಾ ಅನ್ನುವಂತಹ ಗ್ರಂಥವನ್ನು ಬರೆದ್ರು. ಅಂದ್ರೆ ಈ ಸುಧಾಕ್ಕೆ ಟಿಪ್ಪಣಿ ಅದು ಚಂದ್ರಿಕಾ. ಆಮೇಲೆ ಮುಂದೆ ಬರುವಂತಹ ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಲಯ ಪ್ರಭುಗಳು, ಅವರು ನ್ಯಾಯಸುಧಾವನ್ನು ಆಧಾರವಾಗಿ ಇಟ್ಟುಕೊಂಡು ಪರಿಮಳ ಅನ್ನುವಂತಹ ಒಂದು ಟಿಪ್ಪಣಿಯನ್ನು ಬರೆದರು.
ಅಂದ್ರೆ ಅವರಿಗೆ ಚಂದ್ರಿಕಾಚಾರ್ಯ ಅಂತ ಕರೀತಾರೆ, ಇವರಿಗೆ ಪರಿಮಳಾಚಾರ್ಯ ಅಂತ ಕರೀತಾರೆ. ಇವು ಎರಡು ಗ್ರಂಥಗಳು ಕೂಡ ಶ್ರೀಮನ್ ನ್ಯಾಯಸುಧಾದ ಒಂದು ಆಧಾರದ ಮೇಲೆ ಬರೆದಿರೋದು. ಆ ಗ್ರಂಥವನ್ನ ಇಟ್ಕೊಂಡೇ ಬರೆದಿರೋದು, ಆ ಗ್ರಂಥದ ಟಿಪ್ಪಣಿ ಅಂತ ಹೇಳ್ಬಹುದು. ಸೊ ಈ ರೀತಿ ಜಯತೀರ್ಥರನ್ನ ಎಲ್ಲರೂ ಕೊಂಡಾಡಿದ್ದಾರೆ. ವ್ಯಾಸರಾಜರು ಏನ್ ಹೇಳ್ತಾರೆ, ಆನಂದ ತೀರ್ಥೋ ಉಪದಿಷ್ಟೋ ನಿಧಿರ್ ನಾರಾಯಣ ವಯಃ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅಂದ್ರೆ ನಾರಾಯಣ ಅಂದ್ರೆ ಶ್ರೀಮನ್ ನಾರಾಯಣ ವಿಷ್ಣು ಅನ್ನುವಂಥ ನಿಧಿಯನ್ನ ಆನಂದ ತೀರ್ಥರು ಅಂದ್ರೆ ಮಧ್ವಾಚಾರ್ಯರು ತೋರಿಸ್ಕೊಟ್ರು. ಅದನ್ನು ಸರಿಯಾಗಿ ಇನ್ನೂ ಹೆಚ್ಚು ವಿಸ್ತರಿಸಿದವರು ಜಯತೀರ್ಥರು ಅಂತ ವ್ಯಾಸತೀರ್ಥರು ಹೇಳ್ತಾರೆ. ಇನ್ನು ಅಂದ್ರೆ ಬಹಳಷ್ಟು ಜಯತೀರ್ಥರನ್ನು ಕುರಿತಂತೂ ಸಾಕಷ್ಟು ಶ್ಲೋಕಗಳಿವೆ. ಚಿತ್ರೈ ಪದೇಶ್ಯ ಗಂಭೀರೈ ವಾಕ್ಯರ್ ಮಾನೈರ್ ಅಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅಂತ ಅನ್ನೋಂಥ ಶ್ಲೋಕ ಇದೆ. ಆಮೇಲೆ ಏನಾಗಾಹಿ ಸಮಸ್ತ ಶಾಸ್ತ್ರ ಪ್ರತನಾ ರತ್ನಾಕರೋ ಲೀಲಯ ಏನಾ ಖಂಡಿ ಕುವಾದಿ ಸರ್ವ ಸುಪುಟಸ್ತೋಮ ವಚಸ್ಸಾಯಕೈಹಿ ಏನಾ ಸ್ಥಾಪಿತ ಮಧ್ವಶಾಸ್ತ್ರ ವಿಜಯಸ್ತಂಭೋ ಧರಾಮಂಡಲೆ ತಂ ಸೇವೆ ಜಯತೀರ್ಥ ವೀರ ಮನುಷ್ಯಂ ಮಧ್ವಾಕ್ಯ ರಾಜ್ಯಾಧೃತಂ ಅನ್ನೋ. ಅಂದ್ರೆ ಜಯತೀರ್ಥರನ್ನ ವರ್ಣನೆ ಮಾಡದೇ ಇರೋ ಯತಿಗಳಿಲ್ಲ, ಜಯತೀರ್ಥರನ್ನ ವರ್ಣನೆ ಮಾಡದೇ ಇರುವಂತ ಯಾವ ದಾಸರಿಲ್ಲ. ಎಲ್ಲ ಮಹಾನುಭಾವರು ಕೂಡ ಜಯತೀರ್ಥರನ್ನ ವರ್ಣನೆ ಮಾಡಿದ್ದಾರೆ. ಜಯತೀರ್ಥರೇ ಆದರ್ಶ. ಈಗ ಫಾರ್ ಎಕ್ಸಾಂಪಲ್ ನಾವು ಲೌಕಿಕವಾಗಿ ಉದಾಹರಣೆ ತಗೋಬೇಕಂತಂದ್ರೆ, ಭಾರತದಲ್ಲಿ ಕ್ರಿಕೆಟ್ ಅಂತಂದ್ರೆ ತೆಂಡೂಲ್ಕರ್ ನಾವು ಉದಾಹರಣೆ ತಗೋತೀವ, ಅಂದ್ರೆ ಹೋಲಿಸಬಾರ್ದು ನಾನು. ಅಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ಲೌಕಿಕವಾದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಿಂಗರ್ ಅಂದ್ರೆ ಲತಾ ಮಂಗೇಶ್ಕರ್ ಉದಾಹರಣೆ ಇಟ್ಕೊಂಡು ಎಲ್ಲರೂ ಹಾಡ್ತಾರಲ್ಲ, ಹಂಗೆ ಮಧ್ವ ಸಿದ್ಧಾಂತವನ್ನ ನೀವು ಅಧ್ಯಯನ ಮಾಡಬೇಕು ಅಂತಂದ್ರೆ ಜಯತೀರ್ಥರನ್ನ ನೆನೆಸಲೇಬೇಕು, ಜಯತೀರ್ಥರ ಗ್ರಂಥವನ್ನ ಅಧ್ಯಯನ ಮಾಡಲೇಬೇಕು. ಇದು ಈ ಭಾಗದ ಅಂದ್ರೆ ನಾವು ನಮ್ಮ ಈ ಕಲಬುರಗಿ ಸೇಡಂ ಅಂದ್ರೆ ಇವರು ಅಷ್ಟೊಂದು ಪ್ರಭಾವಶಾಲಿ, 100% ಪ್ರಭಾವ. ಇಡೀ ವಿಶ್ವಮಾನ್ಯರು ಅಂತ ಹೇಳ್ತಾ ಇದ್ದೀನಲ್ಲ, ಈ ಯಾರ್ಯಾರು ಫಿಲಾಸಫಿಯನ್ನು ಅಧ್ಯಯನ ಮಾಡ್ತಾರೆ, ಬೇರೆ ಮತದವರು ಸಹ ಎಲ್ಲರೂ ಕೂಡ ಇವ್ರ ಗ್ರಂಥಗಳನ್ನು ಓದಲೇಬೇಕು. ಇವ್ರ ಗ್ರಂಥ ಓದ್ಲಾರದೆ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಅಲ್ಲ. ಅಷ್ಟೊಂದು ಅಂದ್ರೆ ಪರಿಣಾಮಕಾರಿಯಾದಂಥ ಫಿಲಾಸಫರ್ ಇವರು ಜಯತೀರ್ಥರು. ಎಷ್ಟು ಸುಮಾರು 650 ವರ್ಷಗಳ ರಾಜರಾಗಿದ್ದುಕೊಂಡು ಸನ್ಯಾಸತ್ವ ಸ್ವೀಕಾರ ಮಾಡಿ ಇಡೀ ದೇಶಾಂತರ ತಿರುಗಾಡಿ ಸಂಚಾರ ಮಾಡಿ ಯರಗೋಳದ ಗುಹೆಯಲ್ಲಿ 13 ವರ್ಷಕ್ಕೂ ತಪಸ್ ಮಾಡಿ ಅಲ್ಲಿ ಬರೆದು ಕೃತಿಗಳನ್ನು ಬರೆದು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸುಮಾರು 100 ವರ್ಷ ಆಗಿರ್ಬೇಕಂತ ನಿಮ್ಗೆ ಅನಿಸ್ತಲ್ಲ? ಒಂಥರ ಬುದ್ಧನ ಹಂಗಿಲ್ಲ ಇದು. ಇಷ್ಟೆಲ್ಲಾ ಮಾಡಿದ ಮೇಲೆ ಅವ್ರು ಸಜೀವ ವೃಂದಾವನಸ್ಥರಾದ್ರು ಮೊಳಖೇಡದಲ್ಲಿ. ಅವಾಗ ಅವ್ರ ವಯಸ್ಸು 50 ಆಗಿರ್ಲಿಲ್ಲ ಅಷ್ಟೇ. ಅಂದ್ರೆ ಸುಮಾರು 20ನೇ ವಯಸ್ಸಿಗೆ ಅವರ ಜೀವನದ ಕಾರ್ಯ 22ನೇ ಹಂತದಾಗ ಅವರಿಗೆ ಅರಿವಾಯ್ತು. ಅಲ್ಲಿಂದ ಒಂದು 20-22 ವರ್ಷ ಅವ್ರು ಬದುಕಿದ್ರು ಅಷ್ಟೇ. 22 ವರ್ಷದಲ್ಲಿ ಅಧ್ಯಯನ ಮಾಡಿದ್ರು, ಕೃತಿಗಳನ್ನು ಬರೆದ್ರು, ದೇಶ ಸಂಚಾರ ಮಾಡಿದ್ರು, ಇಡೀ ಮಧ್ವ ಮತವನ್ನ ಭಾರತದಾದ್ಯಂತ ಪ್ರತಿಷ್ಠಾಪನೆ ಮಾಡಿ ಸಜೀವ ವೃಂದಾವನಸ್ಥರಾದ್ರು. ಅದು ಅಂದ್ರೆ ನನ್ಗೆ ಬಂದದ ಕೆಲಸ ಮುಗೀತು, ಇಂದ ನಾನು ಭೂಮಿ ಮೇಲೆ ಇರಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ರು ಅವ್ರು. ಇದು ದೈವಾಜ್ಞೆ ಅಲ್ಲ, ಇದು ದೈವಿಚ್ಛೆ. ಹಿಂದೆ ಯತಿಗಳೆಲ್ಲ ಹಿಂಗೆ ಇರ್ತಾ ಇದ್ರು. ರಾಯರ ಉದಾಹರಣೆ ನೀವು ನೋಡ್ತಿರಲ್ಲ, ಒಂದ್ ಹಂತ ಬಂದ್ಮೇಲೆ ರಾಯರ ನಾನು ಬಂದ್ ಕೆಲಸ ಮುಗಿತಪ್ಪ, ನಾನು ವೃಂದಾವನಸ್ಥನ ಆಗ್ತೇನೆ ಅಂತ ಹೇಳ್ಬಿಡ್ತಾರೆ. ಅವ್ರು ಸ್ವತಃ ನಿರ್ಧಾರ ತಗೊಂಡ್ಬಿಡ್ತಾರೆ ಅವ್ರು. ಹೌದು. ಹಾಗೆ ಈಗ ನಾವು ಒಂದು ಹಂತಕ್ಕೆ ರಾಯರು ಮತ್ತೆ ಜಯತೀರ್ಥರನ್ನ ಹೋಲಿಕೆ ಮಾಡಿದಾಗ, ಅಂದ್ರೆ ಹೋಲಿಕೆ ಅಂದ್ರೆ ಅವರು ಅಂದ್ರೆ ರಾಯರು ಮತ್ತು ಜಯತೀರ್ಥರು ಕಾಲದಲ್ಲೂ ಕೂಡ ಬಹಳ ಅಂತರ ಇದೆ. ಸುಮಾರು 300 ವರ್ಷಗಳ ಅಂತರ ಇದೆ. ಹಂಗೆ ಅಂದ್ರೆ ಈ ಜಯತೀರ್ಥರ ಕಾಲ ಸುಮಾರು 13ನೇ ಶತಮಾನ, 1380 ಆ ಆಸ್ಪಾಸ್ನಲ್ಲಿ ಜಯತೀರ್ಥರು ವೃಂದಾವನಸ್ಥರಾಗ್ತಾರೆ. ರಾಯರು ವೃಂದಾವನಸ್ಥರಾಗಿದ್ದು ಸುಮಾರು 16ನೇ ಶತಮಾನ. ಅಂದ್ರೆ 300 ವರ್ಷಗಳ ಅಂತರ ಇದೆ. 3 ಶತಮಾನಗಳ ಅಂತರ ಇದೆ. ಆದ್ರೆ ರಾಯರು ಬಹಳ ಪ್ರಸಿದ್ಧಿ ಪಡೆದ್ರು ಅವರ ಗ್ರಂಥಗಳಿಂದ, ಅವರ ಪವಾಡಗಳಿಂದ, ಅವರ ಕರುಣಾ ಒಂದು ಗುಣಗಳಿಂದ. ಅಂದ್ರೆ ರಾಯರ ಹತ್ರ ಕೆಲಸಗಳು ಬಹಳ ಬೇಗ ಆಗ್ತದೆ. ಕಲಿಯುಗದಲ್ಲಿ ಅನೇಕ ಕಷ್ಟಗಳಿಗೆ ಮನುಷ್ಯ ತುತ್ತಾಗ್ತಾನಲ್ಲ, ಅವಾಗ ರಾಯರು ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಅಂತೆಲ್ಲ ಕರೀತಾರೆ. ರಾಯರು ಬಹಳ ಬೇಗ ಅನುಗ್ರಹ ಮಾಡ್ತಾರೆ. ರಾಯರ ಅನುಗ್ರಹ ಲೌಕಿಕವಾದ ಅನುಗ್ರಹ. ಲೌಕಿಕ ಕೆಲಸಗಳು, ಈಗ ನನಗೆ ಕೆಲಸ ಸಿಗಬೇಕು, ನಂಗೆ ಮದುವೆ ಆಗ್ಬೇಕು, ಈ ತರದೆಲ್ಲ ನಾನು ಕಾರ್ ತಗೋಬೇಕು, ನಾನು ಬಹಳ ಪ್ರಖ್ಯಾತನಾಗ್ಬೇಕು, ಏನೇನೋ ರೀತಿ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಈ ತರದ ಲೌಕಿಕವಾದ ಕೆಲಸಗಳಿಗೆ ರಾಯರು ಬೇಗ ಕರುಣಿಸ್ತಾರೆ. ಆದರೆ ಆಧ್ಯಾತ್ಮಿಕ ಕೆಲಸಗಳು ಅಂದ್ರೆ ನಾನು ಶಾಸ್ತ್ರ ಓದಬೇಕು, ನಾನು ಪಂಡಿತನಾಗಬೇಕು, ನಾನು ಸಂಸ್ಕೃತದಲ್ಲಿ ಇಷ್ಟು ಇದು ಬರಬೇಕು, ನಾನು ಒಂದು ಸಿದ್ಧಾಂತವನ್ನು ಬಹಳ ಚೆನ್ನಾಗಿ ಓದಬೇಕು, ಈ ತರದ ಅಧ್ಯಯನ, ಅಧ್ಯಾತ್ಮ, ಈ ತರದ ವಿಷಯಗಳಿಗೆ ನಾವು ಜಯತೀರ್ಥರ ಹತ್ರ ಬರಲೇಬೇಕು. ಜಯತೀರ್ಥರೇ ನಮ್ಗೆ ಶರಣು. ವೆಂಕಟಾಚಾರ್ಯ ಆಗಲೇ ಹೇಳ್ಬೇಕಾದ್ರೆ ಹೇಳಿದ್ರಲ್ಲ, ಅವರ ಅನುಭವಕ್ಕೆ ಬಂದದ್ದೇ ಎಷ್ಟೋ ಉದಾಹರಣೆಗಳಿವೆ. ಆ ತರದ ಉದಾಹರಣೆಗಳನ್ನ ನಾವು ನೋಡ್ಬೋದು. ಆಮೇಲೆ ರಾಯರು ಜಯತೀರ್ಥರನ್ನ ಪ್ರತಿ ಕ್ಷಣದಲ್ಲಿ ಕೊಂಡಾಡ್ತಾರೆ. ಜಯತೀರ್ಥರನ್ನ ಕೊಂಡಾಡ್ತಾರೆ. ಆಮೇಲೆ ಜಯತೀರ್ಥರ ಗ್ರಂಥದ ಆಧಾರದ ಮೇಲೆ ಅವರು ಪರಿಮಳ ಅನ್ನುವಂತ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಹೆಸರಿನ ಮೇಲೆ ಅವರು ಪರಿಮಳಾಚಾರ್ಯರಂತ ಪ್ರಖ್ಯಾತರಾದರು. ಈ ಕೊಂಡಾಡಿರ್ತಕ್ಕಂಥ ಒಂದಿಷ್ಟು ಉದಾಹರಣೆಗಳು ಯಾವುದು?
ಅವರ ಗ್ರಂಥದಲ್ಲಿ ಇದೆ. ಅಂದ್ರೆ ಸುಮಾರು ಬೇರೆ ಬೇರೆ ಶ್ಲೋಕಗಳೆಲ್ಲ ಅದೆಲ್ಲ ಬರ್ತದೆ. ಅವರು ಅಂದ್ರೆ ಈ ಚಿತ್ರ ಸಂಜೆ ಅವರು ಯಾರ್ದು ಇದೀಗ? ಇವರು ಸತ್ಯಧ್ಯಾನ ತೀರ್ಥರು ಅಂತ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತ ಒಬ್ಬ ಸನ್ಯಾಸಿಗಳು. ಇವರು ಐ ಥಿಂಕ್ ಒಂದು ಐದು ಸ್ವಾಮಿಗಳಿಗಿಂತ ಮುಂಚೆ ಇದ್ರು. ಅಂದ್ರೆ ಈಗ ಸತ್ಯಾತ್ಮ ತೀರ್ಥರಿದ್ದಾರೆ. ಸತ್ಯಾತ್ಮ ತೀರ್ಥ ಗುರುಗಳು ಸತ್ಯ ಪ್ರಮೋದರು. ಸತ್ಯ ಪ್ರಮೋದರ ಗುರುಗಳು ಸತ್ಯಾಭಿಜ್ಞರು. ಸತ್ಯಾಭಿಜ್ಞರಿಗಿಂತೂ ಇನ್ನೊಬ್ಬ ಗುರುಗಳು ಇದ್ರು. ಅವರು ಮುಂಚೆ ಇವರಿದ್ರು, ಸತ್ಯ ಧ್ಯಾನರಿದ್ರು. ಇವರು ವೃಂದಾವನಸ್ಥರಾದದ್ದು ಸುಮಾರು 1940 ಆಸ್ಪಾಸ್ನಲ್ಲಿ. ಎಲ್ಲಿ? ಪಂಢರಪುರದಲ್ಲಿ ಇವರು ಮೂಲ ವೃಂದಾವನ. ಪಂಢರಪುರದಲ್ಲಿ ಇವರು ಮೂಲ ವೃಂದಾವನ. ಇವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು, ಇವರು ಆ ಕಾಲದಲ್ಲಿ ಅಂದ್ರೆ ಅವಾಗ ಬ್ರಿಟಿಷರ ಕಾಲ, ಆಮೇಲೆ ಬಹಳ ನಮ್ಮ ದೇಶ ಇಟ್ ವಾಸ್ ಅಂಡರ್ ಟರ್ಮಾಯಿಲ್. ಸುಮಾರು ಧಾರ್ಮಿಕ ಸಂಘರ್ಷಗಳು ಏನೇನೋ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಸಿದ್ಧಾಂತವನ್ನ ಉಳಿಸಿ ನೂರಾರು ಪಂಡಿತರನ್ನು ತಯಾರು ಮಾಡಿದ ಶ್ರೇಯಸ್ಸು ಸತ್ಯಧ್ಯಾನ ತೀರ್ಥರಿಗೆ ಸಲ್ತದೆ. ಅವರು ಅಂದ್ರೆ ಈ ಭಾರತೀಯ ತತ್ವಶಾಸ್ತ್ರ ಅಥವಾ ಅದರಲ್ಲೂ ವಿಶೇಷವಾಗಿ ಮಧ್ವಶಾಸ್ತ್ರ ಇವತ್ತು ಇಷ್ಟು ಪ್ರಖ್ಯಾತವಾಗಿ ಉಳಿದಿದೆ ಅನ್ಲಿಕ್ಕೆ ಅವರು ಕಾರಣ. ಉಡುಪಿಯ ಅನೇಕ ಮಠಾಧೀಶರಿಗೆ, ಅನೇಕ ವಿದ್ವಾಂಸರಿಗೆ, ಗೃಹಸ್ಥರಿಗೆ ಪಾಠ ಹೇಳಿದರು. ಅಂದ್ರೆ ಪಾಂಡಿತ್ಯ ಜೊತೆಗೆ ಪಂಡಿತರನ್ನು ಉಳಿಸಿದವರು, ಸುಮಾರು ಪಂಡಿತರನ್ನು ಸಾಕಿದವರು, ಅವರನ್ನು ಬೆಳೆಸಿದವರು. ಅಂದ್ರೆ ದೇಶಸ್ಥ ಸಂಪ್ರದಾಯಗಳ ಮಠಾಧೀಶರಿಗೆ ಹೊರತುಪಡಿಸಿ ತೌಳವ ಸಂಪ್ರದಾಯದ ಮಠಾಧೀಶರನ್ನು ಕೂಡ ಅವ್ರು ಪಾಠ ಮಾಡಿದ್ದಾರೆ. ತೌಳವ ಅಂದ್ರೆ ಈಗ ಬನ್ನಂಜೆ ಗೋವಿಂದಾಚಾರ್ಯರು ಅವರು ಹೇಳ್ತಾರಲ್ಲ, ಬನ್ನಂಜೆ ಗೋವಿಂದಾಚಾರ್ಯರು ಶಿಷ್ಯರು, ಅವರ ಗುರುಗಳು ವಿದ್ಯಾಮಾನ್ಯ ತೀರ್ಥರು. ಅಂದ್ರೆ ವಿದ್ಯಾಮಾನ್ಯ ತೀರ್ಥರಿಗೂ ಪಾಠ ಹೇಳಿದವರು ಇವರು ಸತ್ಯಧ್ಯಾನ ತೀರ್ಥರು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ವಿದ್ಯಾಮಾನ್ಯರಿಗೆ ಪಾಠ ಹೇಳಿದವರು. ವಿದ್ಯಾಮಾನ್ಯರು ಮತ್ತೆ ಅನೇಕ ತೌಳವ ನಾಡಿನ ಅನೇಕ ಪಂಡಿತರಿಗೆ ಇಲ್ಲಿ ಬಂದಿದ್ರು. ಯಾರು? ಖಂಡಿತ ಬಂದಿದ್ರು, 100% ಬಂದಿದ್ರು. ಇಲ್ಲಿ ಎಲ್ಲ ಯತಿಗಳು ಬಂದಿದ್ದಾರೆ, ಎಲ್ಲ ದಾಸರು ಬಂದಿದ್ದಾರೆ. ಮೂಲ ವೃಂದಾವನ ಇದೆ, ಆದ್ದರಿಂದ ಎಲ್ಲರೂ ಇಲ್ಲಿ ಬಂದು ಜಯತೀರ್ಥರನ್ನ ಸ್ಮರಣೆ ಮಾಡಿದ್ದಾರೆ, ಜಯತೀರ್ಥರನ್ನ ದರ್ಶನ ಮಾಡಿದ್ದಾರೆ, ಜಯತೀರ್ಥರ ಆಶೀರ್ವಾದ ಪಡೆದಿದ್ದಾರೆ. ಈಗ ಇಲ್ಲಿ ನೋಡ್ತಕ್ಕಂಥ ಇವು ಅಂದ್ರೆ ಇದು ಅಶ್ವವಾಹನ, ಇದು ಗಜವಾಹನ. ಆರಾಧನೆ ಸಮಯದಲ್ಲಿ ಅಶ್ವವಾಹನ ಸೇವೆ ನಡೀತದಲ್ಲ, ಇಲ್ಲಿ ಉತ್ಸವ ಮೂರ್ತಿಗಳನ್ನ ಇಲ್ಲಿ ತಗೊಂಡ್ ಬಂದು ಇಲ್ಲಿ ಆರಾಧನೆ ದಿವಸ ಮಾಡ್ತಾರೆ. ವಾಹನ ಇದು ಎರಡು. ಆಮೇಲೆ ರಥ ಇದೆ, ಅಲ್ಲಿ ಒಂದು ರಥ ಇದೆ, ಇಲ್ಲೊಂದು ಒಳಗೆ ಬೆಳ್ಳಿ ರಥ ಇದೆ. ಬೆಳ್ಳಿ ರಥ ಯಾರು ಸೇವೆ ಮಾಡಿಸ್ತಾರೆ ಅವತ್ತಿನ ದಿವಸ ಬೆಳ್ಳಿ ರಥವನ್ನು ಎಳಿತಾರೆ. ಒಂದು ಜಯತೀರ್ಥರ ಜನ್ಮ ಆದದ್ದೇ ಒಂದು ಬಹಳ ವಿಶೇಷವಾದ ಕಾರಣಕ್ಕೋಸ್ಕರ. ಆಮೇಲೆ ಆ ಸಮಯದಲ್ಲಿ ಅಂದ್ರೆ ಆಚಾರ್ಯ ಮಧ್ವರ ಕಾಲದ ನಂತರ ಒಂದು 100 ವರ್ಷದ ಗ್ಯಾಪ್ ಅಲ್ಲಿ ಮತ್ತೆ ಎಲ್ಲಿದೆಲ್ಲ ಮುಗಿದು ಹೋಗ್ತದೆ. ಅವಾಗ ಇಸ್ಲಾಂ ನಮ್ಮ ದೇಶದಲ್ಲಿ ಬಹಳ ವ್ಯಾಪಕವಾಗಿತ್ತು. ಅಂದ್ರೆ ಹಿಂದೂ ಧರ್ಮದ ಸನ್ಯಾಸಿಗಳು, ಹಿಂದೂ ಧರ್ಮದ ಪ್ರವರ್ತಕರು, ಇವರೆಲ್ಲರೂ ಕೂಡ ಹೆಚ್ಚು ಇಲ್ಲಿ ವ್ಯಾಪಕವಾಗಿ ವಿಜೃಂಭಣೆಯಿಂದ ಇವತ್ತೇನು ನಡೀತದಲ್ಲ, ಇವತ್ತೇನು ಇಷ್ಟು ಸಾವಿರಾರು ಜನ ಸೇರಿ ಮೆರವಣಿಗೆ ಮಾಡಿ ಈ ತರದ ಕೆಲಸಗಳು ಬಹಳ ಕಮ್ಮಿ ಆಗ್ತಾ ಇತ್ತು. ಯಾಕಂದ್ರೆ ನಗರ ಪ್ರದೇಶಗಳಲ್ಲಿ ಅವೆಲ್ಲ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಇಸ್ಲಾಂ ಆಡಳಿತಗಾರರೇ ಇದ್ರು. ಸೊ ಇವರು ಬಹಳ ತಮ್ಮದೇ ಆದಂತಹ ಒಂದು ಸೊಲೇಸ್ ಅಂದ್ರೆ ಏಕಾಂತವಾದ ಬದುಕಲ್ಲೇ ಬದುಕ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಜಯತೀರ್ಥರು ಅವರು ಗ್ರಂಥಗಳ ರಚನೆಗೋಸ್ಕರವಾಗಿ ಅವರ ಜನ್ಮ ಆದದ್ರಿಂದ ಯರಗೋಳ ಗುಹೆ ಅವರು ತಗೊಂಡ್ರು. ಅಂದ್ರೆ ಇದನ್ನ ಇನ್ನೊಂದ್ಸರ್ತಿ ಮತ್ತೆ ರಿಪೀಟ್ ಮಾಡ್ಬಿಡ್ತೀನಿ ನಾನು. ಆಚಾರ್ಯ ಮಧ್ವರು 37 ಗ್ರಂಥಗಳನ್ನು ಬರೆದ್ರು. ಆ 37 ಗ್ರಂಥಗಳಿಗೆ ಸರ್ವಮೂಲ ಗ್ರಂಥಗಳು ಅಂತ ಕರೀತಾರೆ. ಆ ಸರ್ವಮೂಲ ಗ್ರಂಥಗಳ ಕಂಟೆಂಟ್ ಏನು? ಅದರಲ್ಲಿ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ, ಮಹಾಭಾರತ, ಭಾಗವತ, ಈ ವಿಷಯಗಳಲ್ಲಿ ಇದು ಮಧ್ವಾಚಾರ್ಯರ ಗ್ರಂಥಗಳ ಕಂಟೆಂಟ್. ಇದಲ್ಲದೆ ಅವರು ಮತ್ತೆ ಇನ್ನೂ ಬೇರೆ ಬೇರೆ ಅಂದ್ರೆ ಸನ್ಯಾಸಿಗಳು ಹೇಗಿರಬೇಕು, ಆಮೇಲೆ ಯಾವ ರೀತಿ ಶಿಲ್ಪಗಳನ್ನ ಮಾಡಬೇಕು, ತಂತ್ರಸಾರ ಅನ್ನುವಂಥ ಕೃತಿಗಳು ಬರೆದಿದ್ದಾರೆ. ಸನ್ಯಾಸಿಗಳ ಬದುಕು ಹೇಗಿರ್ಬೇಕು ಅನ್ನುವಂತ ಒಂದು ಇದರನ್ನು ಬರೆದಿದ್ದಾರೆ. ಆಮೇಲೆ ಬೇರೆ ಬೇರೆ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ದ್ವಾದಶ ಸ್ತೋತ್ರ ಅನ್ನುವಂಥದ್ದು, ಈ ತರದೆಲ್ಲ ಸ್ತೋತ್ರಗಳನ್ನೆಲ್ಲ ಅವರು ರಚನೆ ಮಾಡಿದ್ದಾರೆ. ಇದು ಮಧ್ವಾಚಾರ್ಯರ ಒಟ್ಟಾರೆ ಕೃತಿಗಳ ಒಂದು ಸಮೂಹ. ಜಯತೀರ್ಥರ ಆಯ್ಕೆ ಮಾಡಿಕೊಂಡಿದ್ದು ಕೇವಲ 18 ಕೃತಿಗಳಿಗೆ ಅವರು ಟೀಕೆಯನ್ನ ಬರೆದ್ರು. ಈಗ ಒಂದಿಷ್ಟು ಪುಸ್ತಕಗಳನ್ನ ನಾನು ತಂದಿದ್ದೇನೆ, ಅದನ್ನು ತೋರಿಸ್ತೇನೆ. ಇಲ್ಲಿ ಒಂದು ಜಯತೀರ್ಥ ದರ್ಶನ ಅಂತ ಒಂದು ಪುಸ್ತಕ ಇದೆ. ಇದು ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಬರೆದಿದ್ದು ಇದೊಂದು ಪುಸ್ತಕ ಇದೆ. ಅದಾದ್ಮೇಲೆ ಇದು ಸುಮ್ಮನೆ ಬೇಸಿಕ್ ಆಗಿ ಜಯತೀರ್ಥರ ಬಗ್ಗೆ ಕನ್ನಡದಲ್ಲಿ ಅಧ್ಯಯನ ಮಾಡುವವರಿಗೆ, ಇದೊಂದು ಜಿಜ್ಞಾಸುಗಳಿಗೆ ಇದೊಂದು ಪುಸ್ತಕ. ಕೊರಟಿ ಶ್ರೀನಿವಾಸರಾವ್ ಅಂತ ಕೇಳಿರ್ಬೋದು ನೀವು, ಬಹಳ ಪ್ರಖ್ಯಾತ ಕಾದಂಬರಿಕಾರರು. ಅಂದ್ರೆ ಐತಿಹಾಸಿಕ ಕಾದಂಬರಿ, ಧಾರ್ಮಿಕ ಕಾದಂಬರಿ ಬರೆದವರು. ಅವರು ಜಯತೀರ್ಥರ ಮೇಲೆ ಒಂದು ಕಾದಂಬರಿ ರೂಪದಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ, ಒಂದು ಕಾದಂಬರಿ ಬರೆದಿದ್ದಾರೆ. ಇದು ನಮ್ಮ ಅಂದ್ರೆ ನಾವು ಯಾರ್ಯಾರು ಜಿಜ್ಞಾಸುಗಳಿದ್ದೀವಿ ನಮ್ಮೆಲ್ಲರಿಗೂ ಕೂಡ ಇದು ಬಹಳ ಯೂಸ್ಫುಲ್ ಆಗುತ್ತೆ. ಅಂದ್ರೆ ಯಾರು ಶಾಸ್ತ್ರ ಓದಿಲ್ಲ, ಯಾರು ಸಂಸ್ಕೃತ ಬರಲ್ಲ, ಕನ್ನಡದಲ್ಲಿ ಜಯತೀರ್ಥರ ಬಗ್ಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಕೃತಿಗಳು ಹೆಲ್ಪ್ ಆಗುತ್ತೆ. ಈಗ ಆಮೇಲೆ ಈ ವೃಂದಾವನಗಳ ಬಗ್ಗೆ ಚರ್ಚೆ ಆಗಿದೆ ನೋಡಿ. ಜಯತೀರ್ಥರ ಮೂಲ ವೃಂದಾವನ ಇಲ್ಲಿದೆಯಾ ಅಥವಾ
ನವ ವೃಂದಾವನದಲ್ಲಿದೆ ಅಲ್ಲ ಅಂತ ಚರ್ಚೆ ಹುಟ್ಕೊಂಡಿದೆ. ಆ ಎಲ್ಲ ಚರ್ಚೆಗಳಿಗೆ ಇತಿಶ್ರೀ ಹಾಡುವಂತ ಕೆಲವೊಂದು ಪುಸ್ತಕಗಳು ಬಂದಿವೆ. ಅಂದ್ರೆ ಇದು ಒಂದು ವ್ಯಾಸನಕೆರೆ ಪ್ರಪಂಚನಾಚಾರ್ಯರೇ ಬರೆದಂತ ಪುಸ್ತಕ. ಜಯತೀರ್ಥರ ಮೂಲ ವೃಂದಾವನ ಮಳಖೇಡದಲ್ಲೇ ಇದೆ ಅಂತ ಇದರಲ್ಲಿ ಸುಮಾರು ದಾಖಲೆಗಳನ್ನು ಕೊಡ್ತಾರೆ. ಅವರು ದಾಖಲೆಗಳನ್ನು ಕೊಟ್ಟು ಇದರಲ್ಲಿ ಅವ್ರು ಹೇಳ್ತಾರೆ. ಇತ್ತೀಚೆಗೆ ಡಾಕ್ಟರ್ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಮತ್ತು ಶ್ರೀ ಆರ್ ಜಗನ್ನಾಥ ರಾವ್ ಅವರು ಜಯತೀರ್ಥರ ನಿತ್ಯ ನೆಲೆ ಮಳಖೇಡ ಅನ್ನುವಂತ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲೂ ಕೂಡ ಜಯತೀರ್ಥರ ಮೂಲ ವೃಂದಾವನ ಎಲ್ಲಿದೆ ಅಂದ್ರೆ ಅದು ಮಳಖೇಡದಲ್ಲಿದೆ. ಅದು ಬೇರೆ ಯಾವ ಸ್ಥಳದಲ್ಲೂ ಇಲ್ಲ ಅನ್ನೋದನ್ನ ಅವರು ಪ್ರಮಾಣ ಪೂರ್ವಕವಾಗಿ ಇದರಲ್ಲಿ ಹೇಳ್ತಾರೆ. ಈ ಜಯತೀರ್ಥರು ಬರೆದ ಒಟ್ಟು 18 ಗ್ರಂಥಗಳು. 18 ಗ್ರಂಥಗಳಲ್ಲಿ ನೋಡಿ, ಅವರು ನ್ಯಾಯಸುಧಾಕ್ಕೆ ಅನುವ್ಯಾಖ್ಯಾನ ಟೀಕಾ ಅನ್ನುವಂಥ ಗ್ರಂಥ ಬರೆದಿದ್ದಾರೆ. ತತ್ವ ಪ್ರಕಾಶಿಕ, ಅದಕ್ಕೆ ಸೂತ್ರ ಭಾಷಾ ಟೀಕಾ ಅಂತ ಬ್ರಹ್ಮಸೂತ್ರಗಳಿಗೆ ಇರುವಂತಹ ಟೀಕೆ, ನ್ಯಾಯ ವಿವರಣ ಟೀಕೆ, ಆಮೇಲೆ ಋಗ್ಭಾಷ್ಯದ ಮೇಲೆ ಟೀಕೆ ಬರೆದಿದ್ದಾರೆ. ಪ್ರಮೇಯ ದೀಪಿಕಾ ಅನ್ನುವಂಥ ಅದಕ್ಕೆ ಗೀತಾದ ಮೇಲೆ ಅಂದ್ರೆ ಭಗವದ್ಗೀತೆ ಮೇಲೆ ಇರುವ ಟೀಕೆ. ಪ್ರಮೇಯ ದೀಪಿಕಾ ಅದು ನ್ಯಾಯ ದೀಪಿಕಾ ಅದು ಗೀತಾ ತಾತ್ಪರ್ಯ ಅಂದ್ರೆ ಭಗವದ್ಗೀತೆಯಲ್ಲಿ ಇನ್ನೊಂದು ಭಗವದ್ಗೀತೆ ಬಗ್ಗೆ 2 ಕೃತಿಗಳನ್ನು ಬರೆದಿದ್ದಾರೆ ಆಚಾರ್ಯರು. ಒಂದು ಗೀತಾ ತಾತ್ಪರ್ಯ, ಇನ್ನೊಂದು ಗೀತಾ ಭಾಷ್ಯ ಅನ್ನುವಂಥದ್ದು. ಆಮೇಲೆ ಎಲ್ಲ ಉಪನಿಷತ್ತುಗಳಿಗೆ ಬರೆದಿದ್ದಾರೆ. ಈಶಾವಾಸ್ಯ ಉಪನಿಷತ್ತು, ಷಟ್ ಪ್ರಶ್ನೋಪನಿಷತ್ತು, ನ್ಯಾಯಕಲ್ಪ ಲತಾ ಅನ್ನುವಂಥ, ಪ್ರಮಾಣ ಲಕ್ಷಣ ಅನ್ನುವಂಥ ಒಂದು ಗ್ರಂಥ ಇದೆ, ಕಥಾ ಲಕ್ಷಣ ಟೀಕಾ. ಹೀಗೆ ಅಂದ್ರೆ ಸುಮಾರಿದೆ. ನಾನು ಈ ಪುಸ್ತಕ ಓದಿ ಗೊತ್ತಾಗುತ್ತೆ. ಅದನ್ನು ವಿವರವಾಗಿ ಯೂಟ್ಯೂಬ್ ಅಂದ್ರೆ ವೆಬ್ಸೈಟ್ ನಲ್ಲೂ ಅವೈಲೇಬಲ್ ಇದೆ, ವಿಕಿಪೀಡಿಯಾದಲ್ಲೂ ನಿಮ್ಗೆ ಸಿಗುತ್ತೆ. ನಾನೇನು ಅದನ್ನ ಲಿಸ್ಟ್ ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ಜಯತೀರ್ಥರು 3 ಸ್ವತಂತ್ರ ಕೃತಿಗಳನ್ನು ಬರೆದಿದ್ದಾರೆ. ಅಂದ್ರೆ ಟೀಕೆ ಅಂದ್ರೆ ಮಧ್ವಾಚಾರ್ಯ ಗ್ರಂಥಗಳಿಗೆ ಟೀಕೆ ಬರೆಯೋದ್ರ ಜೊತೆಗೆ 3 ಸ್ವತಂತ್ರ ಕೃತಿಗಳು. ಅದರಲ್ಲಿ ಪ್ರಮಾಣ ಪದ್ಧತಿ ಅನ್ನುವಂತ ಒಂದು ಕೃತಿ, ಅದಾದ್ಮೇಲೆ ವಾದಾವಲಿ ಅನ್ನುವಂತ ಕೃತಿ, ಅದಾದ್ಮೇಲೆ ಪದ್ಯಮಾಲಾ ಅನ್ನುವಂತ ಈ 3 ಜಯತೀರ್ಥರ ಸ್ವತಂತ್ರ ಕೃತಿಗಳು. ಟೀಕಾರಾಯರ ಆದ್ಮೇಲೆ ಮತ್ತೆ ಯಾರು ಕೂಡ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆ ಬರೆಯೋ ಗೋಜಿಗೆ ಹೋಗ್ಲಿಲ್ಲ. ಯಾಕಂದ್ರೆ ಅವರ ಟೀಕೆಗಳು ಅಷ್ಟು ಅದ್ಭುತವಾಗಿತ್ತು. ಮತ್ತೆ ಇನ್ಯಾಕಪ್ಪ ನಾವು ಬರೆಯೋಣ, ಅವರು ಒಂದು ಟೆಂಪ್ಲೇಟ್ ಹಾಕೊಟ್ಟಿದ್ದಾರೆ, ಆ ಟೆಂಪ್ಲೇಟ್ ಪ್ರಕಾರನೇ ಮುಂದುವರಿಯೋಣ ಅಂತ. ಅಂದ್ರೆ ಜಯತೀರ್ಥರ ಬರೆದ ಟೀಕೆಗಳ ಅನುಸಾರವಾಗಿ ಮತ್ತೆ ಟಿಪ್ಪಣಿಗಳು ಮತ್ತೆ ವ್ಯಾಖ್ಯಾನಗಳು ಬಂದುವೆ ಹೊರತು ಮತ್ತೆ ಆಚಾರ್ಯರ ಗ್ರಂಥಗಳಿಗೇನೆ ಮತ್ತೆ ಟೀಕೆ ಬರೆಯುವಂತ ಸಾಹಸ ಇನ್ಯಾರು ಮಾಡ್ಲಿಲ್ಲ. ಅದಕ್ಕೆ ಹೇಳೋದು ಟೀಕಾರಾಯರು ಅನ್ನುವಂಥ ಹೆಸರು ಅವರಿಗೆ ಅತ್ಯಂತ ಆಪ್ಟ್ ಅಂತೀವಲ್ಲ, ಮೋರ್ ಅಪ್ರಾಪ್ರಿಯೇಟ್ ಬಿರುದು ಅಂತೀವಲ್ಲ, ಹಂಗೆ ಟೀಕೆಗೆ ಟೀಕೆ ಅಂದ್ರೆ ಅದು ಅವರೇ, ಟೀಕಾಚಾರ್ಯರು ಅಂದ್ರೆ ಅದು ಜಯತೀರ್ಥರೇ ಅನ್ನುವಂಥದ್ದು ವೇದಾಂತ ಸಾಮ್ರಾಜ್ಯದಲ್ಲಿ ಹೇಳಿ. ನಾವು ಪ್ರತಿಯೊಂದು ಕಡೆ ಟೀಕಾಚಾರ್ಯರು ಒಂದು ಅವ್ರದ್ದೇನೋ ಒಂದು ಚಿತ್ರ ನೋಡಿರೋದಾಗ್ಲಿ, ಮೂಲ ವೃಂದಾವನ ಅಂತೂ ವೃಂದಾವನದ ರೀತಿಯಲ್ಲಿ ಐತೆ. ಆಮೇಲೆ ನೋಡಿದ್ರೆ ಎಲ್ಲಾ ಕಡೆ ಅವ್ರ ಫೋಟೋದಲ್ಲಿ ಹೆಡೆ ಎತ್ತಿದಂತ ಸರ್ಪ. ಹೌದು ಹೌದು, ಅಂದ್ರೆ ಅವ್ರು ಶೇಷರೂಪ ಶೇಷಾಂಶ ಸಂಭೂತರು ಅಂತ ಅನ್ನುವಂತ ಪ್ರತೀತಿ ಇದೆ ಅವರು. ಅಂದ್ರೆ ಇಲ್ಲೂ ಕೂಡ ನೀವು ಆಚಾರ್ಯರು ಕೇಳಿದ್ರೆ ಹೇಳ್ತಾರೆ, ಏನೋ ಒಂಚೂರು ವ್ಯತ್ಯಾಸ ಆದ್ರೆ ಅಥವಾ ಇಲ್ಲಿ ಏನೋ ಸಮಸ್ಯೆ ಏನಾದ್ರೂ ಒಂದ್ ಸ್ವಲ್ಪ ಇದಾದ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ಶೇಷ ಬಂದ್ಬಿಡ್ತದೆ, ಹಾವು ಬರ್ತದೆ. ಮತ್ತೆ ಆ ಹಾವಿಗೆ ಮಂಗಳಾರತಿ ಮಾಡಿ ಸ್ವತಃ ಜಯತೀರ್ಥರೇ ಬಂದಿದ್ದಾರೆ ಅನ್ನುವಂತ ಅನುಸಂಧಾನ ಇಟ್ಕೊಂಡು ಅದಕ್ಕೆ ಮಂಗಳಾರತಿ ಮಾಡಿ ಎಷ್ಟೋ ಸರ್ತಿ ಹಾವು ಕಾಣಿಸ್ಕೊಂಡಿದೆ. ಇಲ್ಲಿ ವರ್ಷದಲ್ಲಿ ಸುಮಾರು 5-6 ಸರ್ತಿ ಇಲ್ಲಿ ಅಲ್ಲೇ ವೃಂದಾವನ ಹತ್ರನೇ ಬರುತ್ತೆ ಅಥವಾ ಅಲ್ಲಿ ಬರುತ್ತೆ. ಆಚಾರ್ಯ ಸ್ವತಃ ಅದಕ್ಕೆ ಮತ್ತೆ ಮಂಗಳಾರತಿ ಮಾಡಿ ಮತ್ತೆ ಮಂಗಳಾರತಿ ಮಾಡಿದ ಕೂಡಲೇ ಅದು ಹೋಗ್ಬಿಡುತ್ತದೆ. ಆತರ ಇಲ್ಲಿ 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 ಈ ಊರಿನವ್ರಿಗೆ ಕೇಳಬೇಕಾದ್ರೆ, ಮಳಖೇಡದ ಗ್ರಾಮಸ್ಥರಿಗೆ ಕೇಳಿದ್ರೆ ಗೊತ್ತಾಗ್ತದೆ. ಅವರಿಗಂತೂ 100 ನಿದರ್ಶನಗಳಿವೆ. ಜಯತೀರ್ಥರ ಸಾಕ್ಷಾತ್ಕಾರ 100 ನಿದರ್ಶನಗಳು ಇಲ್ಲಿ ಸಿಗುತ್ತೆ. ಅಂದ್ರೆ ಜಯತೀರ್ಥರು ಇವತ್ತಿಗೂ ಇಲ್ಲಿ ಓಡಾಡ್ತಾರೆ ಅಂತಕ್ಕಂಥ ಅದ್ರಲ್ಲೇನು ಯಾವ ಸಂದೇಹವೂ ಇಲ್ಲ. ಜಯತೀರ್ಥರು ಇಲ್ಲೇ ಇದ್ದಾರೆ, ಈಗಲೂ ನಮ್ಮೊಳಗಿದ್ದಾರೆ. ಇಲ್ಲೂ ಇಡೀ ಪರಿಸರದಲ್ಲಿ ಅವರ ಅಂಶ ಕಣಕಣದಲ್ಲೂ ಜಯತೀರ್ಥರಿದ್ದಾರೆ. ಯಾಕಂದ್ರೆ ರಾಯರಿಗೆ 400 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ರು. ಆಮೇಲೆ 300 ವರ್ಷ ಏನದ ಈಗ ಹಳೆಯಲ್ಲಿ ಇರ್ತೀನಿ. ಸೊ ಆ ರೀತಿ ಜಯತೀರ್ಥರು ಸಹ ಇವತ್ತಿಗೂ ಸಹ ಖಂಡಿತ ಇದ್ದಾರೆ. ಜ್ಞಾನವನ್ನ ಅರಸಿ ಯಾರು ಬರ್ತಾರೆ, ಅಧ್ಯಾತ್ಮದ ಅನುಸಂಧಾನಕ್ಕೆ ಯಾರು ಬರ್ತಾರೆ, ಆಧ್ಯಾತ್ಮಿಕ ಸಾಧನೆಗೆ ಯಾರು ಬರ್ತಾರೆ, ಶಾಸ್ತ್ರ ಓದಬೇಕು ಅನ್ನುವಂತ ಹಂಬಲ ಯಾರಿಗಿದೆ, ಶಾಸ್ತ್ರದಲ್ಲಿ ಭಾರತೀಯ ತತ್ವಶಾಸ್ತ್ರದಲ್ಲಿ ನಾನು ಪ್ರಾವೀಣ್ಯನಾಗಬೇಕು ಅನ್ನುವಂತ ಹಂಬಲ ಯಾರಿಗಿದೆ, ಅವರೆಲ್ಲರಿಗೂ ಕೂಡ ಜಯತೀರ್ಥರೇ ಆಶ್ರಯದ ಅವರೇ ದಾರಿ ತೋರಿಸೋರು. ಒಂದ್ಸರ್ತಿ ಇಲ್ಲಿ ಬಂದು ಅನುಸಂಧಾನ ಮಾಡಿ ಅವರ ಅನುಗ್ರಹ ಪಡ್ಕೊಂಡ್ರೆ ಮತ್ತೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಆ ರೀತಿ ಇದೆ. ನಮಸ್ಕಾರ. ಒಳಗಡೆ ಹೋದರೆ ಆ ಎಲ್ಲ ಮೂಲ ವೃಂದಾವನ ದರ್ಶನವನ್ನ ಮಾಡಿಸಬಹುದು. ತಾವು ಕೂಡ ಒಳಗಡೆ ಬರಬೇಕು.